ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್. ಇಷ್ಟು ಬೆಳಗ್ಗೆ ಅಂದರೆ ಅರ್ಲಿ ಮಾರ್ನಿಂಗ್ 3 o'clock ವ್ಲಾಗ್ ಮಾಡ್ತಾ ಇದ್ದೀನಿ. ಇಷ್ಟು ಬೆಳಗ್ಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಾವು ನಮ್ಮ ಚಿಕ್ಕಮ್ಮ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ. ಬಟ್ ಮೇನ್ ಥಿಂಗ್, ತಂಗಿಯವರ ಊರಲ್ಲಿ ನಾನ್ ವೆಜ್ ಫಂಕ್ಷನ್ ಇದೆ. ಮನೇಲಿ ಮುನಿ ಆಗಲಿ ಇಲ್ಲಂತಂದರೆ ಅಕ್ಕ ಅವ್ರ ಹಸ್ಬೆಂಡ್ ಆಗಲಿ ಯಾರೂ ಅವೈಲೇಬಲ್ ಇಲ್ಲದೇ ಇದ್ದಿದ್ದರಿಂದ ನಾವು ಬಸ್ಸಲ್ಲಿ ಬರಬೇಕಾಯಿತು. ಆ್ಯಂಡ್ ಇಷ್ಟು ಬೇಗ ಏನಕ್ಕೆ ಅಂತಂದರೆ ಈ ಟೈಮಲ್ಲಿ ನಾವು ಬಿಟ್ಟಿಲ್ಲ ಅಂತಂದರೆ 9, 8 o'clock ಈ ಥರ ಯಾವುದೇ ಟೈಮಲ್ಲಿ ನಾವು ಬಿಟ್ರೂ ತುಂಬ ಲೇಟ್ ಆಗುತ್ತೆ ಆ್ಯಂಡ್ ಲಾಂಗ್ ಟೈಮ್ ಜರ್ನಿ ಮಾಡಿರೋ ಥರ ಆಗುತ್ತೆ, ಅದು ಬಿಸಿಲಲ್ಲಿ. ಸೊ ಅಷ್ಟು ಕಂಫರ್ಟಬಲ್ ಅನ್ಸೋದಿಲ್ಲ. ಸೊ ಅರ್ಲಿ ಮಾರ್ನಿಂಗ್ 3 o'clock ಬಿಟ್ಟರೆ ಊರಿಗೆ ನಾವು ಒಂದು 7 o'clock ಒಳಗಡೆ ರೀಚ್ ಆಗ್ತೀವಿ ಆ್ಯಂಡ್ ಕೂಲ್ ಆಗೋ ಇರುತ್ತೆ. ಪರ್ಟಿಕ್ಯುಲರ್ ಲೊಕೇಶನ್ವರೆಗೂ ಡೈರೆಕ್ಟ್ ಬಸ್ ಇರುತ್ತೆ. ಅದಾದಮೇಲೆ ನಾವು ಬಸ್ ಎಕ್ಸ್ಚೇಂಜ್ ಮಾಡ್ಕೊಂಡೇ ಹೋಗಬೇಕು. ಬಸ್ ಬರೋದು ಲೇಟ್ ಆಗುತ್ತೆ ಅಂತೇಳಿ ಅಕ್ಕ ಅವ್ರ ಹಸ್ಬೆಂಡ್ ಅಲ್ಲೇ ಇದ್ದಿದ್ದರಿಂದ ಅವ್ರನ್ನ ಕರೆಸ್ಕೊಂಡು ಊರಿಗೆ ಹೋಗ್ತಾ ಇದ್ದೀವಿ. ಎಲ್ಲರ ಫೇಸಸ್ಸು ತುಂಬ ಫ್ರೆಶ್ ಆಗಿ ಕಾಣಿಸ್ತಿದೆ, ಪ್ಲೀಸ್ ಡೋಂಟ್ ಮೈಂಡ್. ಯಾಕಂತಂದರೆ ಬಸ್ಸಲ್ಲಿ ಕಂಪ್ಲೀಟಾಗಿ ನಿದ್ದೆ ಮಾಡ್ಕೊಂಡೇ ಬಂದಿದ್ದೀವಿ. ಸೊ ಅದಕ್ಕೆ ಈ ಥರ ಕಾಣಿಸ್ತಾ ಇದ್ದೀವಿ. ಆ್ಯಕ್ಚುಲಿ ಈಗ ಡೈರೆಕ್ಟಾಗಿ ಸಿಸ್ಟರ್ ಮನೆಗೆ ಹೋಗ್ತಾ ಇಲ್ಲ. ಲಾಂಗ್ ವೀಕೆಂಡ್ ಇತ್ತಲ್ವಾ, ಫ್ರೈಡೇ ಸ್ಯಾಟರ್ಡೇ ಸಂಡೇ. ಹಾಗಾಗಿ ನಾವು ಫಸ್ಟ್ ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ನಾನು ಮನೆ ಬಿಟ್ಟು ಬೇರೆ ಎಲ್ಲಾದರೂ ಕಂಫರ್ಟಬಲ್ ಆಗಿ ನಾವು ಇರ್ತೀವಿ ಅಂತಂದರೆ ಅದು ನಮ್ಮ ಚಿಕ್ಕಮ್ಮ ಅವ್ರ ಮನೇಲಿ ಮಾತ್ರನೇ. ಸೊ ನಮ್ಮ ಮನೇಲಿ ನಾನ್ ವೆಜ್ ಫಂಕ್ಷನ್ ಆಗಿದೆ, ಅಂದರೆ ಅಮ್ಮ ಅವ್ರ ಮನೇಲಿ ಫಂಕ್ಷನ್ ಮುಗ್ದಿತ್ತಲ್ವ ನಾನ್ ವೆಜ್ದು. ಸೊ ಈಗ ತಂಗಿಯವ್ರ ಮನೇಲಿರುತ್ತೆ. ಫಂಕ್ಷನ್ ಸಂಡೇ ಇದೆ, ಬಟ್ ಸ್ಯಾಟರ್ಡೇ ಮತ್ತು ಫ್ರೈಡೇ ಅಲ್ಲೇ ಸ್ಟೇ ಮಾಡಿ ಸಂಡೇ ಮಾರ್ನಿಂಗ್ ನಾವು ತಂಗಿಯವ್ರ ಮನೆಗೆ ಹೋಗೋ ಥರ ಇರುತ್ತೆ. ಫೈನಲಿ ನಾವು ಮನೆಗೆ ರೀಚ್ ಆದ್ವಿ, ಚಿಕ್ಕಮ್ಮ ಅವ್ರ ಮನೆಗೆ. ನಮ್ಮಮ್ಮ ರಿಲೇಟಿವ್ ಒಬ್ಬರದು ಬೇಬಿ ಶವರ್ ಫಂಕ್ಷನ್ ಇದೆ ಅಂತ ಪ್ರಿವಿಯಸ್ ಡೇನೇ ಊರಿಗೆ ಬಂದಿದ್ರು. ಸೊ ಇಲ್ಲಿ ಅಕ್ಕ ಕಾಫಿ ಮಾಡ್ತಾ ಇದ್ದಾಳೆ. ನಮ್ಮ ಮನೇಲಿ ಕಂಟಿನ್ಯೂಸ್ ಆಗಿ ಕಾಫಿ ಟೀ ಕುಡಿತಾನೆ ಇರ್ತಾರೆ. ಸೊ ನಮ್ಮಮ್ಮ ಎಲ್ಲ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಿಕೊಟ್ರು. ಇಲ್ಲಿ ಅಕ್ಕ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ. ಆ್ಯಂಡ್ ಯೂಶ್ವಲಿ ನಮ್ಮ ಮನೇಲಿ ಉಪ್ಪಿಟ್ಟೆಲ್ಲ ಜಾಸ್ತಿ ಪ್ರಿಫರ್ ಮಾಡೋದಿಲ್ಲ, ಬಟ್ ನನಗೆ ಇಷ್ಟನೇ. ನಾನು ತಿಂತೀನಿ ಆ್ಯಂಡ್ ಎಲ್ಲರೂ ತಿಂತೀವಿ. ಮುನಿ ಮತ್ತು ಮಕ್ಕಳು ಅಷ್ಟಾಗಿ ತಿನ್ನೋದಿಲ್ಲ. ಆ್ಯಂಡ್ ಇಲ್ಲಿ ಕೂಲಿ ಆಳು ಅಂತ ಹೇಳ್ತಾರಲ್ವ, ಅಂದರೆ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಬರ್ತಾರಲ್ವ, ಅವ್ರಿಗೂ ರೆಗ್ಯುಲರಾಗಿ 15 to 20 ಮೆಂಬರ್ಸ್ ಅಷ್ಟು ಜನಕ್ಕೆ ಅಡುಗೆ ಮಾಡ್ತಾನೆ ಇರ್ತಾರೆ. ಚಿಕ್ಕಮ್ಮನಿಗೆ ಇಲ್ಲಿ ತುಂಬ ಕೆಲಸ ಇರುತ್ತೆ. ಯೂಶ್ವಲಿ 3 times 15 to 20 ಮೆಂಬರ್ಸ್ಗೆ ಅಡುಗೆ ಮಾಡೋದು, ಕಾಫಿ ಟೀ ಮಾಡೋದು ಅಂದರೆ ಅಷ್ಟು ಈಸಿ ಅಲ್ಲ ಅಲ್ವಾ. ಚೋಳ ಸಮುದ್ರಂ ಸೊ ನಮ್ಮ ಚಿಕ್ಕಪ್ಪನೂ ಉಪ್ಪಿಟ್ಟು ತಿನ್ನೋದಿಲ್ಲ, ಅವ್ರಿಗೆ ರಾಗಿ ರೊಟ್ಟಿ ಬೇಕು ಅಂತ ಹೇಳಿದರು. ಅವ್ರಿಗೆ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ. ಆ್ಯಂಡ್ ಇಲ್ಲಿ ಬ್ರೇಕ್ಫಾಸ್ಟ್ ರೆಡಿ, ಬಿಸಿ ಬಿಸಿ ಉಪ್ಪಿಟ್ಟು ಮೊಸರು ಜೊತೆ ಮತ್ತು ಉಪ್ಪಿಟ್ಟಿಗೆ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾರೆ. ಸಕ್ಕತ್ತಾಗಿರುತ್ತೆ ಅಲ್ವಾ, ನನಗೆ ತುಂಬ ಇಷ್ಟ ಆಗುತ್ತೆ, ಅದರಲ್ಲೂ ಬಿಸಿ ಬಿಸಿ ತಿನ್ನುವಾಗ. ಯೂಶ್ವಲಿ ನನಗೆ ಬೇಗ ಎದ್ದರೆ ಹೊಟ್ಟೆ ಹಶು ಆಗುತ್ತೆ. ಆ್ಯಂಡ್ ಸೊ ಈಗಲೂ ಅಷ್ಟೇ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ. ತರಕಾರಿ ಹಾಕಿಲ್ಲ ಅಂದರೂ ಉಪ್ಪಿಟ್ಟು ಮಾತ್ರ ಸೂಪರಾಗಿತ್ತು. ಆ್ಯಂಡ್ ನಾವೇನೇ ಯಾವಾಗಲೂ ತರಕಾರಿ ಹಾಕಿದ್ರೇ ಉಪ್ಪಿಟ್ಟಿಗೆ ಚೆನ್ನಾಗಿರುತ್ತೆ ಅಂತ ಅನ್ನೋದು. ತರಕಾರಿ ಇಲ್ದಿರೋನು ಅಮ್ಮ ಯಾವಾಗಲೂ ಉಪ್ಪಿಟ್ಟು ಮಾಡ್ತಾ ಇರ್ತಾರೆ. ಅಮ್ಮ ಮಾಡೋ ಉಪ್ಪಿಟ್ಟು ಸೂಪರಾಗಿರುತ್ತೆ, ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಇವರು ಚಿಕ್ಕಮ್ಮಗೆ ಅತ್ತೆ, ಅಂದರೆ ದೊಡ್ಡಮ್ಮ ಆಗ್ತಾರೆ. ತುಂಬ ಇಯರ್ಸ್ ಆಯ್ತು ನಾನು ನೋಡಿ. ಮೆಹಂದಿ ಎಲೆ ಇನ್ನೂ ಬೇಕು, ಇದಿಷ್ಟು ಸಾಕಾಗೋದಿಲ್ಲ. ಎಲ್ಲರಿಗೂ ಬೇಕಲ್ಲ, ರಾತ್ರಿಗೆಲ್ಲ ಗ್ರೈಂಡ್ ಮಾಡ್ಬಿಟ್ಟು ಇಟ್ಕೊಳ್ಳೋಣ. ನಾನು ಹೊರಗಡೆ ಮಾಡೋದು. ಯೂಶ್ವಲಿ ಇಲ್ಲಿ ಮನೇಲಿ ನಾನ್ ವೆಜ್ ಮಾಡೋದಿಲ್ಲ, ಪೂಜೆ ಏನೋ ಮಾಡಿಸ್ಬೇಕು ಅನ್ನೋ ಒಂದು ರೀಸನ್ಗೆ ಮನೇಲಿ ಮಾಡೋದಿಲ್ಲ, ಮೇಲೆ ಟೆರೆಸಲ್ಲಿ ಮಾಡೋದು. ಇಲ್ಲಿ ಮನೆಯೊಳಗಡೆ ನಾನ್ ವೆಜ್ ಮಾಡೋದಿಲ್ಲ, ಇನ್ನೂ ಏನೋ ಒಂದು ಪೂಜೆ ಮಾಡಿಸ್ಬೇಕಂತ ಹೇಳ್ಬಿಟ್ಟು. ಸೊ ಇನ್ನೂ ನಾನ್ ವೆಜ್ ಮಾಡ್ತಾ ಇಲ್ಲ, ಮೇಲೆ ಮಾಡ್ತಾ ಇದ್ದೀವಿ. ఏం చేసుకొని బాగుండండి అంటాం. దాంట్లో నాకు షేర్ ఏం చేస్తున్నారు? చికెన్ చూడు ఒకడు కూర్చుంటాడు ఇడా, పెడితే తింటాను లేదంటే లేదని.
ఆవిడే యూస్ చేసిండే చెయ్యి. అట్లా కాదు, పెట్టేది ఇట్లా పెట్టు చాకు. ఇట్లా ఇట్లా. ఓ వదిలే. ಹಿಂಗ್ ಬ್ಲಾಸ್ಟ್ ಆಗ್ಬೇಕು. 5 kgs ಚಿಕನ್ ಇದೆ, 2.5 kgs ಗ್ರೇವಿ, ಇನ್ನು 2.5 kg ಸಾಂಬಾರ್. ಮಾಮ ಹುಷಾರ್, ಬಿಸ್ನೆಸ್ ಡೀಲ್. రెడ్ టమాటో. ఎగురు బిత్రు. వాట్ హ్యాపెనింగ్? ಪೂಜಾ ನಿನ್ನ ಕೊಬ್ಬು ನಿನಗೆ. 6 kgs ಆಫ್ ಚಿಕನ್. ಎಸ್ ಬುಸ್ ಬುಸ್. 5 ಅಲ್ಲ ಗೈಸ್, 6 kgs ಚಿಕನ್ ಇದೆ. ಹಾಫ್ ಆಫ್ ಗ್ರೇವಿಗೆ ಅರ್ಧ, ಸಾಂಬಾರ್ಗೆ ಅರ್ಧ. ಮೊಣ್ಣ ಇರುತ್ತೆ, ಲಿವರ್ ಪೀಸ್ ಬೇಡ. ಅದು ಮಣ್ಣಲ್ಲ, ಹೆಲ್ದಿ. ನಂಗೆ ಮೊಣ್ಣ ಥರನೇ ಅನ್ಸುತ್ತೆ. దీని కరెంట్ వేసుకోవచ్చంట కూర. ಅಮ್ಮ ಹಿಂದೆ ಹೋಗು, ಹಿಂದೆ ಹೋಗಮ್ಮ, ಹಿಂದೆ ಹೋಗಿ ನೀನು ಸ್ವಲ್ಪ. ಇದು ಸದ್ಯಕ್ಕೆ 6 kgs ಗೈಸ್, ಏನಕ್ಕೂ ಸಾಕಾಗಲ್ಲ ಇಲ್ಲಿರೋ ಜನಕ್ಕೆ. ಈವ್ನಿಂಗ್ ಇನ್ನೂ ಒಂದು ಬ್ಯಾಚ್ ಬರೋದಿದೆ, ನಂದು, ಅವ್ರ ಹಸ್ಬೆಂಡ್ ಮತ್ತು ಸೌಮ್ಯ ಅವ್ರ ಹಸ್ಬೆಂಡ್ ಅವ್ರಿಗೆ. ಸೊ ಮತ್ತೆ ಆದರೂ ಮಾಡಲೇಬೇಕು. ಇವಾಗಿರೋ ಸದ್ಯಕ್ಕೆ ಟೈಮ್ನ ಮುಂದಕ್ಕೆ ಪಾಸ್ ಮಾಡಿದ್ರೆ ಸಾಕು. ಸೊ ಇಲ್ಲಿ 6 kgs ಮ್ಯಾನೇಜ್ ಆಗೋದಿಲ್ಲ, ಜನ ಜಾಸ್ತಿ ಇರ್ತಾರೆ ಯೂಶ್ವಲಿ ಇಲ್ಲಿ. ಫಾರ್ ಬೆಟರ್ ಟು ಡೈ ಫಾಸ್ಟ್. కొరక్తా గుత్తి. ಅದೇನು ಅದು ಕೈಗೆ ಏನೇನೋ ಆಗೈತೆ. ಏನು ಇನ್ನೂ ಅರ್ಧ ಬೆಂದಿದೆ, ಅವಾಗಲೇ ತಗೊಂಡು ತಿಂತಾ ಇದ್ದಾರೆ. ಏನು ಬಾಂಡ್ಲಿ ಒಳಗಡೆ ಹಾಕೊಂಡು ತಿಂತಾ ಇದ್ದೀರಾ? ಚೆನ್ನಾಗೈತಮ್ಮ. ಅಮ್ಮ ಚಿಕನ್ ಎಟ್ಲುಂది ಅದು ಮುಚ್ಚಬೇಕು ಕೊಡ, ಇಲ್ಲ చెప్పు మమ్మీ. ನಾನು ನಾನ್ ವೆಜ್ಗೆ ಅಷ್ಟೊಂದು ಪ್ರಿಫರೆನ್ಸ್ ಕೊಡೋದಿಲ್ಲ. ಮುದ್ದೆ ಮತ್ತು ಸೊಪ್ಪು ಸಾರಿತ್ತು, ಅದನ್ನೇ ತಿಂತಾ ಇದ್ದೀನಿ. ಏಯ್ ಪಾಪ ಸುಮ್ಮನೆ. ಸೊ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಚಿಕ್ಕಪ್ಪ ಅವ್ರ ಹೊಲದ ಕಡೆ ಬಂದ್ವಿ. ಆ್ಯಂಡ್ ಆ್ಯಕ್ಚುಲಿ ಚಿಕ್ಕಪ್ಪ ಅವರು ಈ ಸರಿ ಟೊಮ್ಯಾಟೊ, ಹಾಗಲಕಾಯಿ ಮತ್ತು ಹೀರೆಕಾಯಿ ಬೇಳೆ ಹಾಕಿದ್ರು. ಯಾಲ ಬೀಕೆಲ್ಲ ಇದು
ಹೀರೆಕಾಯ ಅಮ್ಮ ಇರಮ್ಮ ನಾನು ಚಪ್ಪಲಿಯಲ್ಲಿಂದ ಇಟ್ಕೊಂತಾರೆ ಅಪ್ಪ ನೋಡು ಅಲ್ಲಿದಾವೆ ಹೇಳು ಮಾವಿನಕಾಯಿ ಕಿತ್ಕೊಳ್ಳೋಣ ಅಂತ ಬಂದ್ವಿ, ಬಟ್ ಎಲ್ಲೋ ಒಂದೊಂದಿತ್ತು, ಎಲ್ಲ ಕಿತ್ಬಿಟ್ಟಿದ್ರು. ಡೈ ಹೊಡಿಬೇಕು ಅದೇ ಇದು ಇಡೋ ತುಂಗಿ ಅವನು ಮಾವಿನಕಾಯಿ ಹಾಕ್ಬೋದು ಇದರಲ್ಲಿ, ಉಪ್ಪಿನಕಾಯಿ ಹಾಕ್ಬೋದು ಇದರಲ್ಲಿ. ಮಾಡಿ ಹಿಂಗಿಲ್ಲ ಈವ್ನಿಂಗ್ 5:30 ಆಗ್ತಿದೆ, ಆದರೂ ಎಷ್ಟು ಬಿಸಿಲಿದೆ, ಒಂಥರ ಚೆನ್ನಾಗಿತ್ತು. ವಿಡಿಯೋ ಬಿಟ್ಲ್ವೇ ನೋಡು. ನೋಡಕ್ಕೆ ಈಗ ಕಾಣಿಸ್ತಿದೆ, ಬಿದ್ದರೆ ಒಳಗಡೆ ಫುಲ್ ಮುಳುಗ್ತೀವಿ. ಹೊಲ್ದತ್ರ ಇಂದ ಬರ್ತಾ ಹಾಗೆ ಗುಲ್ಕನ್ ನೋಡಿದ ತಕ್ಷಣ ತಿನ್ಬೇಕು ಅನ್ನಿಸ್ತು, ತಿನ್ಕೊಂಡು ಸೊ ಸ್ನ್ಯಾಕ್ಸ್ ತಿನ್ಕೊಂಡು ಮನೆಗೆ ಬಂದ್ವಿ. ಆಗಿದ್ದೀವಿ. ಹಾಯ್ ಗೈಸ್ ಅನು, ಹಾಯ್ ಗೈಸ್ ಅನು, ಹಾಯ್ ಹಾಯ್ ಅನ್ನಮ್ಮ. ಹಾಯ್ ಚಪ್ಪು. ಬೆಳಗ್ಗೆ ಬ್ಯಾಂಗ್ಳೂರಲ್ಲಿ ಫ್ರೆಶ್ ಅಪ್ ಆಗಿದ್ದು, ಸ್ವಲ್ಪ ಆದ್ರೂ ಚೆನ್ನಾಗಿ ಕಾಣಿಸ್ಬೇಕು ತಾನೆ, ಹೊಲ್ದತ್ರ ಹೋಗಿ ಬಂದು ಇವಾಗ ಮುಖ ತೊಳ್ಕೊಂಡಿದೀವಿ. ಸೊ ಇನ್ನ ಇಬ್ರು 2 ಬ್ಯಾಚ್ ಬರಬೇಕು ಅಂತ ಹೇಳಿದ್ನಲ್ಲ, ಬಂದಾಯ್ತು. ಸಾಯಿ, ನಂದು, ಸೌಮ್ಯ ಮತ್ತೆ ಮಹೇಂದ್ರ. ಸೂಪರ್ ಉಂಡು. ಏಂ ಲೇದ್ಲೇವು. ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ನೈಟ್ ಎಲ್ಲರದು ಊಟ ಮುಗಿದ ಮೇಲೆ 12 ಗಂಟೆಗೆ ನಮ್ಮ ಮೀಟಿಂಗ್ ಸ್ಟಾರ್ಟ್. ಈ ಥರ ಕುತ್ಕೊಂಡು ಮಾತಾಡುವಾಗ ನಾನ್ ಸ್ಟಾಪ್ ಲಾಫಿಂಗ್ ಇರುತ್ತೆ. ಪವರ್ ಹೋಗಿದೆ ಗೈಸ್, ಅದಕ್ಕೆ ಹೀಗೆ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಒಂದು 2 ಅವರ್ಸ್ ಇರಲಿಲ್ಲ. ಮೂನ್ ಲೈಟಲ್ಲಿ ಈ ಥರ ಮಾತಾಡೋದು ಸಕ್ಕತ್ತಾಗಿರುತ್ತೆ ಅಲ್ವಾ. ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ಬಂದಾಗೆಲ್ಲ ಇದೇ ರೀತಿ ಹೋಲ್ ನೈಟ್ ಹಟ್ಟೆ ಹೊಡ್ಕೊಂಡು ನಗಾಡ್ಕೊಂಡು ಟೈಮೇ ಸಾಕಾಗೋದಿಲ್ಲ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಆ್ಯಂಡ್ ನಾವು ಇಲ್ಲಿಗೆ ಬಂದರೆ ಕಂಪ್ಲೀಟ್ ರೂಟೀನ್ ಚೇಂಜ್ ಆಗುತ್ತೆ. ಮನೆ ಕೆಲಸ ಎಲ್ಲ ಮುಗಿದ ಮೇಲೇ ಫ್ರೆಶ್ ಅಪ್ ಆಗೋದು. ಆ್ಯಂಡ್ ಅಮ್ಮ ಜೊತೆ ಒಳ್ಳೆ ಟೈಮ್ ಪಾಸ್ ನಮಗೆ. ಅಮ್ಮ ನೀಲ ಮಂಚು ಮೈಕಲ್ ಜಾಕ್ಸನ್ ನೋಡಮ್ಮ. ಸೊ ಇದು ಸ್ಯಾಟರ್ಡೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿರೋದು. ಸೊ ನಂದು ಪೂಜೆ ಮಾಡ್ತಿದ್ದಾಳೆ, ನಾನು ಜಸ್ಟ್ ಹೆಲ್ಪ್ ಮಾಡ್ತಾ ಇದ್ದೀನಿ. ಸಮ್ ವಾಸ್ತು ರಿಲೇಟೆಡ್ 3 ಡೋರ್ಸ್ ಇದೆ. ಒಂದು ಕಂಪ್ಲೀಟಾಗಿ ಕ್ಲೋಸ್ ಇರುತ್ತೆ, ಇನ್ನು 2 ಡೋರಲ್ಲಿ ಓಡಾಡ್ತಾರೆ. ಸೊ ಇದು ಮೇನ್ ಡೋರ್, ನಾನು ಇಲ್ಲಿ ರಂಗೋಲಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಕಡೆ ನಂದು. ಈ ನಂದು ಎಟ್ಲೊಂದು ಮುಗ್ಗು. ಇದು ಒಂದು ಡೋರ್ ಆ್ಯಂಡ್ ಈ ಕಡೆ ಇನ್ನೊಂದು ಡೋರ್, ಇದೇ ಮೇನ್ ಡೋರ್ ಆಗಿರುತ್ತೆ. ಸೊ ಇದು ಹೋಳಿಗೆ ಮತ್ತು ಕಡುಬುಗೆ ಹೂರ್ಣ ರೆಡಿ ಆಗಿದೆ. ಸೊ ಇಲ್ಲಿ ಕಡಲೆಬೇಳೆ ಯೂಸ್ ಮಾಡೋದಿಲ್ಲ, ತೊಗರಿಬೇಳೆನೇ ನಮ್ಮ ಕಡೆ ಯೂಸ್ ಮಾಡೋದು.
ಉರುಳೆಗಡ್ಡೆ ಒಳ್ಳೆ ಹಾಕಿ ನಮ್ಮ ಕಡೆ ಕಡುಬು ಹೀಗೆ ಮಾಡೋದು, ಮೈದಾಗೆ ಹೂರಣ ಸ್ಟಫ್ ಮಾಡಿರ್ತಾರೆ. ಬಟ್ ನಾನು ಜಾಸ್ತಿ ಕಡುಬು ತಿನ್ನೋದಿಲ್ಲ, ಹಾಲು ಹಾಕ್ಕೊಂಡು ತಿಂತಾರೆ ಕೆಲವೊಬ್ಬರು. ನನಗೆ ಹೋಳಿಗೆ ಅಂದ್ರೇ ಇಷ್ಟ, ತುಪ್ಪದ ಜೊತೆಲಿ ಹೋಳಿಗೆ ತಿಂತಾಯಿದ್ದೀನಿ. ನನಗೆ ಯೂಶ್ವಲಿ ಬಾಡಿ ಹೀಟ್ ಜಾಸ್ತಿ ಇರುತ್ತೆ, ಅದೇ ರೀಸನ್ಗೆ ನಾನು ನಾನ್ ವೆಜ್ ಜಾಸ್ತಿ ತಿನ್ನೋದಿಲ್ಲ. ಸೊ ಮೆಹಂದಿ ಎಲೆ ಗ್ರೈಂಡ್ ಮಾಡಿ ಪಾದಕ್ಕೆಲ್ಲ ಇಟ್ಕೊಂಡ್ರೆ ತಂಪಾಗುತ್ತೆ ಅಂತೇಳಿ ಇಷ್ಟೊಂದು ಎಲೆ ತೊಗೊಂಡು ಬಂದಿದ್ದಾರೆ ದೊಡ್ಡಮ್ಮ. నేను చెప్పింది పెద్ద మెంతగాల్చిన ಬೇಕು వచ్చేసి. ಸೊ ಇದು ಸಂಡೇ ಮಾರ್ನಿಂಗ್ ಇನ್ನೇನು ಸೌಮ್ಯ ಅವ್ರ ಮನೆಗೆ ಹೊರಡೋದಿತ್ತು. ಎಲ್ಲರೂ ರೆಡಿ ಆಗಿದ್ದೀವಿ. ನಾನಂತೂ ಸಖತ್ ನಿದ್ದೆ ಮಾಡಿದ್ದೀನಿ, ನನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಅಮ್ಮ ರೆಡಿ ಆಗ್ತಾ ಇದ್ದಾರೆ. ಚಿಕ್ಕಮ್ಮ ಅವ್ರ ಮನೇಲಿ ಎಷ್ಟು ದಿನ ಇದ್ರೂ ಸಮಾಧಾನ ಆಗೋದಿಲ್ಲ, ಅಷ್ಟು ಖುಷಿ ಕೊಡುತ್ತೆ ನಮಗಿಲ್ಲಿ. ಬಟ್ ಫೈನಲಿ ಹೋಗಲೇಬೇಕಲ್ವಾ. 12:30 ಹಾಗೆ ತಂಗಿ ಮನೆಗೆ ರೀಚ್ ಆದ್ವಿ. ಮುಡಿಸ್ಕೊಂಡೆ ಇನ್ ಪೂಲ್ಗೆ ಅಂತ ಬಿಲ್ಡಪ್ ಇಸ್ತಾ ಹೋಗ್ತಿದ್ರು ನಾನು. ఓ అమ్మ వేసేసిందిరా బాగా తినేకూడదు నీకు కట్టినిలే దొబ్బేమో మాటల మీద నేను హుషారుగా ఉన్నాను. కాదు ఆడ తట్టు ముందు అంత దొబ్బిని ఇంకా నువ్వు ఎంత హుషారుగా ఉన్నా ఏం ప్రయోజనం లేదు. ಸೊ ಸೌಮ್ಯ ಅವ್ರ ಮನೆಯಿಂದ ಬಂದು ನೈಟು ಲೈಟಾಗಿ ರಸಮ್ ರೈಸ್ ಊಟ ಮಾಡಿ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರಿಗೆ ಹೊರಟಿದ್ದೀವಿ. ನೈಟ್ ಟ್ರಾವೆಲಿಂಗ್ ಆಗಿದ್ದರಿಂದ ಡ್ರೈವಿಂಗ್ಗೆ ಕಷ್ಟ ಆಗುತ್ತೆ ಅಂತೇಳಿ ಕಾಫಿ ಬ್ರೇಕ್ ತೊಗೊಂಡು ಮತ್ತೆ ಸ್ಟಾರ್ಟಪ್ ಆದ್ವಿ. ಹೀಗಿತ್ತು ನಮ್ಮ ವೀಕೆಂಡ್. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.